ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ. 17ಕ್ಕೂ ಹೆಚ್ಚು ಭಾರತೀಯ ಭಾಷೆಗಳಲ್ಲಿ 48,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದ್ದ ಸ್ವರ ಸರಸ್ವತಿ ಗಾನಕೋಗಿಲೆ ಎಸ್ ಜಾನಕಿ ಅಮರರಾಗಿದ್ದಾರೆ. ಕನ್ನಡ ಚಿತ್ರರಂಗದ ಅಸಂಖ್ಯಾತ ಮಧುರಾತಿಮಧುರ ಹಾಡುಗಳಿಗೆ ಧ್ವನಿಯಾಗಿರುವ ಎಸ್ ಜಾನಕಿ ಶನಿವಾರ ಮೈಸೂರಿನಲ್ಲಿ ಹೃದಯಾಘಾತದಿಂದ ಕೊನೆಯುಸಿರೆಳೆದ್ರು. ಅವರಿಗೆ 88 ವರ್ಷ ವಯಸ್ಸಾಗಿತ್ತು. ಕಳೆದ ಜನವರಿಯಲ್ಲಿ ಪುತ್ರ ಮುರಳೀಕೃಷ್ಣ ಸಾವನ್ನಪ್ಪಿದ ಬಳಿಕ ಅವರು ಮೈಸೂರಿನ ಆಪ್ತರ ಮನೆಯಲ್ಲಿ ವಾಸವಿದ್ರು. ಶನಿವಾರ ಅವರ ಆರೋಗ್ಯದಲ್ಲಿ ಏರುಪೇರಾದ ಹಿನ್ನೆಲೆಯಲ್ಲಿ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಈ ಕುರಿತ ಕವರೇಜ್ಗೆ ಇಂದಿನ ಸಂಚಿಕೆ ಓದಿ. ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಗೆ ರಾಜ್ಯ ಚುನಾವಣೆ ಆಯೋಗ ಸಿದ್ಧತೆ ಆರಂಭಿಸಿದ ಬೆನ್ನಲ್ಲೇ ಸರ್ಕಾರ ಕೂಡ ಒಂದು ಹೆಜ್ಜೆ ಮುಂದಿಟ್ಟಿದ್ದು, ಅಕ್ಟೋಬರ್ ನವೆಂಬರ್ನಲ್ಲಿ ಪಂಚಾಯತ್ಗೆ ಫೈಟ್ ಮುಹೂರ್ತ ನಿಗದಿಯಾಗುವ ಸಾಧ್ಯತೆ ಇದೆ. ಕಳೆದ ವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲೂ ಈ ವಿಚಾರವಾಗಿ ಚರ್ಚೆ ನಡೆದಿದೆ. ಇನ್ನು ತಡ ಮಾಡುವುದರಲ್ಲಿ ಅರ್ಥವಿಲ್ಲ. ಚುನಾವಣೆ ಮುಗಿಸಿಕೊಳ್ಳುವುದು ಸೂಕ್ತ. ಇದಕ್ಕಾಗಿ ಅಗತ್ಯ ತಯಾರಿ ಆರಂಭಿಸಬಹುದೆಂಬ ಅಭಿಪ್ರಾಯ ತಿಳಿದು ಬಂದಿದೆ. ಈ ಸುದ್ದಿಗೆ ವಿಜಯವಾಣಿ ಓದಿ. ಸರ್ಕಾರಿ ಹುದ್ದೆಯ ನಿರೀಕ್ಷೆಯಲ್ಲಿದ್ದ ರಾಜ್ಯದ ಲಕ್ಷಾಂತರ ಆಕಾಂಕ್ಷಿಗಳ ಕನಸು ನನಸಾಗುವ ಕಾಲ ಸಮೀಪಿಸಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಂದೇ ದಿನ 4 ಅಧಿಸೂಚನೆಗಳನ್ನು ಪ್ರಕಟಿಸಿದೆ. ವಸತಿ ಶಿಕ್ಷಣ ಸಂಸ್ಥೆಗಳು, ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆಯಲ್ಲಿನ ಭೂಮಾಪಕರು ಹಾಗೂ ಗ್ರಾಮ ಆಡಳಿತ ಅಧಿಕಾರಿಗಳು ಸೇರಿದಂತೆ ಬರೋಬ್ಬರಿ 4,723 ಹುದ್ದೆ ಭರ್ತಿ ಮಾಡಲಾಗುತ್ತಿದೆ. ಈ ಸುದ್ದಿಗೆ ಮುಖಪುಟ ನೋಡಿ. ಪ್ರವಾಸಿಗರನ್ನು ಹೊತ್ತೊಯ್ಯುತ್ತಿದ್ದ ದೋಣಿಯೊಂದು ಸಮುದ್ರದಲ್ಲಿ ಮುಗುಚಿದ ಪರಿಣಾಮ 15 ಭಾರತೀಯರು ಮೃತಪಟ್ಟಿರುವ ಹೃದಯ ವಿದ್ರಾವಕ ಘಟನೆ ವಿಯೆಟ್ನಾಂ ದ್ವೀಪದ ಬಳಿ ಸಂಭವಿಸಿದೆ. 36 ಪ್ರವಾಸಿಗರು ಹಾಗೂ 4 ಸಿಬ್ಬಂದಿ ದೋಣಿಯಲ್ಲಿದ್ದರು. ಈ ಪೈಕಿ 13 ಪುರುಷರು ಹಾಗೂ 2 ಮಹಿಳೆಯರ ಮೃತದೇಹ ಪತ್ತೆಯಾಗಿರುವುದು ತಿಳಿದುಬಂದಿದೆ. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ಕೊಲ್ಲಿಯಲ್ಲಿ ಅಮೆರಿಕ ಇರಾನ್ ನಡುವೆ ಯುದ್ಧ ಮತ್ತೆ ಶುರುವಾದ ಬೆನ್ನಲ್ಲೇ ಉಭಯ ರಾಷ್ಟ್ರಗಳ ನಡುವೆ ದಾಳಿ ಪ್ರತೀಕಾರದ ಮಾತಿನ ಸಮರ ತಾರಕಕ್ಕೇರಿದೆ. ನನ್ನನ್ನು ಹತ್ಯೆ ಮಾಡಲು ಯತ್ನಿಸಿದ್ರೆ ಇರಾನ್ ನಾಶವಾಗುವುದು ನಿಶ್ಚಿತ ಎಂದಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗಾಗಲೇ 1000 ಕ್ಷಿಪಣಿಗಳು ಇರಾನ್ ಗುರಿಯಾಗಿಸಿಕೊಂಡು ಸನ್ನದ್ಧ ಸ್ಥಿತಿಯಲ್ಲಿದೆ ಎಂದು ಎಚ್ಚರಿಸಿದ್ದಾರೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಆಸ್ಟ್ರೇಲಿಯಾ ಬಳಿಕ ನ್ಯೂಜಿಲೆಂಡ್ ಪ್ರವಾಸ ಕೈಗೊಂಡಿರುವ ಪ್ರಧಾನಿ ನರೇಂದ್ರ ಮೋದಿಗೆ ಆತ್ಮೀಯ ಸ್ವಾಗತ ಸಿಕ್ಕಿದೆ. 2030ರೊಳಗೆ ಉಭಯ ದೇಶಗಳ ಸರಕು ಮತ್ತು ಸೇವೆಗಳ ದ್ವಿಪಕ್ಷೀಯ ಮಾತುಕತೆಯನ್ನ 35,000 ಕೋಟಿ ರೂಪಾಯಿಗೆ ದ್ವಿಗುಣಗೊಳಿಸಿರುವ ನಿರ್ಧಾರ ನರೇಂದ್ರ ಮೋದಿ ಹಾಗೂ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ನಡುವಿನ ಮಾತುಕತೆ ಬಳಿಕ ಪ್ರಕಟವಾಯಿತು. ಈ ಸುದ್ದಿಗೆ ವಿಜಯವಾಣಿ ಓದಿ. ಪೋಕ್ಸೋ ಪ್ರಕರಣವೊಂದರಲ್ಲಿ ಬಂಧಿತನಾಗಿ ಜಾಮೀನಿನ ಮೇಲೆ ಹೊರಗೆ ಬಂದಿದ್ದ 35 ವರ್ಷದ ವ್ಯಕ್ತಿಯೊಬ್ಬ ತನ್ನ ಪತ್ನಿ, 2 ಮಕ್ಕಳು ಮತ್ತು ಅತ್ಯಾಚಾರದ ದೂರು ನೀಡಿದ್ದ ಸಂತ್ರಸ್ತೆ ಸೇರಿ ಒಟ್ಟು 6 ಜನರನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಮೈಕೆಲ್ ಮೆರಿನೋ ಬದಲಿ ಆಟಗಾರನಾಗಿ ಕಣಕ್ಕಿಳಿದ 2 ನಿಮಿಷಗಳಲ್ಲಿ ಸಿಡಿಸಿದ ಗೋಲಿನ ಬಲದಿಂದ ಸ್ಪೇನ್ ತಂಡ ಫಿಫಾ ವಿಶ್ವಕಪ್ 23ನೇ ಆವೃತ್ತಿಯ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಬೆಲ್ಜಿಯಂ ವಿರುದ್ಧ 2-1 ಅಂತರದಿಂದ ಗೆಲುವು ದಾಖಲಿಸಿದೆ. ಈ ಮೂಲಕ ಲೂಯಿಸ್ ಡಿ ಲಾ ಲೈಟೆಂಟ್ ತರಬೇತಿ ಸ್ಪೇನ್ ತಂಡ 16 ವರ್ಷಗಳ ಬಳಿಕ ವಿಶ್ವಕಪ್ ಸೆಮಿಫೈನಲ್ ಗರಿಗೇರಿ ಸಾಧನೆ ಮಾಡಿದೆ. ಈ ಸುದ್ದಿಗೆ ಕ್ರೀಡಾಪುಟ ನೋಡಿ. ಆಧುನಿಕ ಜಗತ್ತು ಈಗ ಒಂದು ಗ್ಲೋಬಲ್ ವಿಲೇಜ್ ತರ ಆಗೋಗಿದೆ. ಜಗತ್ತಿನ ಯಾವುದೋ ಮೂಲೆಯಲ್ಲಿ ನಡೆಯುವ ಸಣ್ಣ ರಾಜತಾಂತ್ರಿಕ ಕಂಪನವು ಮತ್ತೊಂದು ಮೂಲೆಯ ಸಾಮಾನ್ಯ ನಾಗರಿಕನ ದೈನಂದಿನ ಖರ್ಚು ವೆಚ್ಚ, ಆದಾಯದ ಮೇಲೆ ತೀವ್ರ ಪರಿಣಾಮ ಬೀರುತ್ತೆ. ಮಧ್ಯಪ್ರಾಚ್ಯದ ಉದ್ವಿಗ್ನತೆ, ರಷ್ಯಾ ಉಕ್ರೇನ್ ಸಂಘರ್ಷ ಅಥವಾ ತೈಲ ಸಮೃದ್ಧ ದೇಶಗಳ ನಡುವಿನ ಯುದ್ಧದ ಅಬ್ಬರ ಈಗ ಕೇವಲ ನ್ಯೂಸ್ ಆಗಿ ಉಳಿದಿಲ್ಲ. ಬದಲಿಗೆ ಅವು ಭಾರತದ ಸಾಮಾನ್ಯ ಮಧ್ಯಮ ವರ್ಗದವರ ಅಡುಗೆ ಮನೆಯ ಬಜೆಟ್ ಅನ್ನು ಕೂಡ ಏರುಪೇರು ಮಾಡುತ್ತಿವೆ. ಈ ಕುರಿತ ಲೇಖನಕ್ಕೆ ವಿಜಯ ವಿಹಾರ ನೋಡಿ. ಮಾಸ್ಟರ್ ಪೀಸ್ ಅವನೇ, ಶ್ರೀಮನ್ನಾರಾಯಣ, ಕಸ್ತೂರಿ ಮಹಲ್, ಬ್ಯಾಂಕ್ ಸೇರಿ ತೆಲುಗು ಮತ್ತು ಕನ್ನಡದಲ್ಲಿ 15 ವರ್ಷಗಳ ಕರಿಯರ್ನಲ್ಲಿ 20ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಹೆಗ್ಗಳಿಕೆ ಶಾನ್ವಿ ಶ್ರೀವಾಸ್ತವಗೆ ಸಲ್ಲುತ್ತೆ. ಇಂತಹ ಶಾನ್ವಿ 2023ರ ಬ್ಯಾಂಕ್ ಬಳಿಕ ಮತ್ತೆ ಕನ್ನಡದಲ್ಲಿ ಕಾಣಿಸಿಕೊಂಡಿರಲಿಲ್ಲ. ಇದೀಗ 3 ವರ್ಷಗಳ ಬಳಿಕ ಹಿರಿಯ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಅಮೆರಿಕ 2 ಮೂಲಕ ಮತ್ತೆ ಕಂಬ್ಯಾಕ್ ಮಾಡಿದ್ದಾರೆ. ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.